ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ. ಇದೊಂದು ದೊಡ್ಡ ರಸ್ತೆ, ಬಸ್ ರೂಟು. ಇಲ್ಲಿಂದ ಕರೆಕ್ಟಾಗಿ ಮೈಸೂರು ಟು ಊಟಿ ಹೈವೇ 7 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಕರೆಕ್ಟಾಗಿ ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆಗೆ 20 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 190 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಗೆ 20 ಕಿಲೋಮೀಟ್ರ್ ಆಗುತ್ತೆ. ಇದೀಗಿನ ಸುಮಾರು ವಿಲೇಜ್ಗೆ ಕನೆಕ್ಟ್ ಆಗುತ್ತೆ. ಹಾಗೆಯೇ ಚಾಮರಾಜನಗರ ಹೈವೇ ಕೂಡ ಕನೆಕ್ಟ್ ಆಗುವಂಥ ಇದು ಬಸ್ ರೂಟು. ಒಳ್ಳೆಯ ರೋಡು. ಸಾಧಾರಣ ಎವ್ರಿ ಅರ್ಧ ಗಂಟೆಗೊಮ್ಮೆ ಇಲ್ಲಿ KSRTC ಬಸ್ಸು ತಿರುಗಾಡ್ತಿರುತ್ತೆ. ಇಲ್ಲೇ ಬಸ್ ಸ್ಟಾಪ್ ಕೊಡ್ತಾರೆ. ಸೊ ಈ ಥರ ರಸ್ತೆ ವ್ಯವಸ್ಥೆ ಇರ್ತಕ್ಕಂಥದ್ದು ಈ ಸರೌಂಡಿಂಗಲ್ಲಿ ಬರ್ತಕ್ಕಂತಹ ಈ ಪ್ರಾಪರ್ಟಿ. ಟಾರ್ ರೋಡ್ ಅಡ್ಜಸೆಂಟ್ ಲ್ಯಾಂಡು 1 ಎಕರೆ 27 ಗುಂಟೆ. ಈ 1 ಎಕರೆ 27 ಗುಂಟೆ ಸ್ಪೆಷಲ್ ಏನಪ್ಪ ಅಂದರೆ, ರೋಡ್ ಬಿಟ್ಟು ಸುಮಾರು 380 ಅಡಿ ಬರುತ್ತೆ. ರಫ್ ಅರೌಂಡ್ 400 ಫೀಟ್ಸ್ ಈ ರೋಡ್ನ ಬಿಡ್ತಾ ಕಾಣ್ಬೋದು. ಒಂದು ಸೆಕ್ಯೂರ್ ಗೇಟನ್ನು ಕಾಣ್ತೀರಾ. ಜೊತೆಗೆ ಒಂದು ಒಳ್ಳೆ ಬೋರ್ವೆಲ್ ಐತೆ. ಒಳ್ಳೆ ನೀರು ಸಿಗುವಂಥದ್ದು. ಈ 1 ಎಕರೆ 27 ಗುಂಟೆ ಏನಿದೆ, ಇದೆಲ್ಲ ಪ್ಯೂರ್ಲಿ ಬಂದು ಅಗ್ರಿಕಲ್ಚರ್ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಪ್ರಾಪರ್ಟಿ. ರೋಡ್ ಆಕ್ಸೆಸ್ಸಿಂದನೇ ಬರುವಂಥದ್ದು. ಯಾವುದೇ ಒಂದು ಬೇರೆ ಮಡ್ ರೋಡಿಂದ ಬರುವಂಥದ್ದಲ್ಲ. ಡಾಂಬರ್ ರೋಡ್ಗೆ ಅಡ್ಜಸ್ಟೆಂಟ್ ಆಗಿರ್ತಕ್ಕಂಥ ಲ್ಯಾಂಡು ಇದು. 1 ಎಕರೆ 27 ಗುಂಟೆ. ಒಂದು ಬೋರ್ವೆಲ್ಲು, ಸಫಿಷಿಯೆಂಟ್ ನೀರಿದೆ. ಈ ಒಂದು ಸ್ಮಾಲ್ ಪ್ರಾಪರ್ಟಿಗೆ ಇಷ್ಟು ದೊಡ್ಡ ವಿಡ್ತು ಸಿಗೋದು ತುಂಬಾ ರೇರು. 380 ಅಡಿ ಬರುತ್ತೆ ರೋಡ್ ವಿಡ್ತು. ಪ್ರತಿ ಲ್ಯಾಂಡ್ ಒಳಗಡೆ ಈ ಥರ ಡ್ರಿಪ್ ಇರಿಗೇಷನ್ನು, ಪೈಪ್ ಲೈನು, ಇದು ವಾಟರ್ ಟ್ಯಾಪ್, ಇದು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಥರದ ಫ್ರೂಟ್ಸು ಗಿಡವನ್ನು ಹಾಕ್ಕೊಂಡಿದ್ದಾರೆ. ಥೈಲ್ಯಾಂಡ್ ಸೀಬೆ ಇರ್ಬೋದು, ಅದರಲ್ಲಿ ರೆಡ್ ಡೈಮಂಡ್, ಬ್ಲ್ಯಾಕ್ ಡೈಮಂಡ್ ಅದು ಬರುತ್ತೆ. ಈಗ ಆಲ್ರೆಡಿ ಅದು ಇನ್ನು 6 ತಿಂಗಳಿಗೆ ಅದರಿಂದ ರೆವಿನ್ಯೂ ತಾವು ಕಾಣ್ಬೋದು. ಜೊತೆಗೆ ಆ್ಯಪಲ್ಲು, ಟೀಕ್ಸು, ಸೀತಾಫಲ, ರಾಮಫಲ, ಹನುಮಾನ್ ಫಲ, ತರಾವರಿ. ಇಲ್ಲಿ ತೋಟದಲ್ಲಿ ಇರ್ತಕ್ಕಂತಹ ದ ವೆರೈಟಿ ಫ್ರೂಟ್ಸ್ ಡೀಟೇಲ್ಸನ್ನು ತಾವು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬರುತ್ತೆ, ಅದರಲ್ಲಿ ತಾವು ಗಮನಿಸ್ಬಿಟ್ಟು ಎಲ್ಲ ನಂಬರ್ ಆಫ್ ಟ್ರೀ, ನಂಬರ್ ಆಫ್ ಕ್ರಾಪ್ಸು ತಾವು ಚೆಕ್ ಮಾಡ್ಕೋಬೋದು. ಇದು ಒಂದು ಥೈಲ್ಯಾಂಡ್ ರೆಡ್ ಡೈಮಂಡ್ ಅಂತ. ರೆಡ್ ಡೈಮಂಡ್ ಆ್ಯಂಡ್ ಬ್ಲ್ಯಾಕ್ ಡೈಮಂಡ್ 2 ಥರ ಬರುತ್ತೆ. ಒಳ್ಳೆ ರುಚಿಕಟ್ಟಾದ ಒಂದು ಗುಹಾ ಸೀಬೆಹಣ್ಣು. ಈ ಸೀಬೆಹಣ್ಣು ಹೆಚ್ಚು ಕಮ್ಮಿ 550 ಗಿಡಗಳಿದ್ದಾವೆ. ಈಗ ಇನ್ನೊಂದು 6 ತಿಂಗಳು ಪೂರ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗುತ್ತೆ, ರೆವಿನ್ಯೂ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಬಿಡ್ತಾ ಇದೆ. ಅಲ್ಲೆಲ್ಲ ನೋಡಿ, ಎಲ್ಲ ಗಿಡಕ್ಕೆ ಮತ್ತು ಹಣ್ಣಿಗೆ ಬಟ್ಟೆ ಕಟ್ಟಿದ ಅಂದರೆ ಪ್ಲಾಸ್ಟಿಕ್ ಕಟ್ಟಿದ್ದಾರೆ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ರೆವಿನ್ಯೂ ಬರಬೇಕಾದ್ರೆ ಇದು 6 ತಿಂಗಳು ಬೇಕು. ಚೆನ್ನಾಗಿದೆ. ಸೊ ಐಡಿಯಲಿಕ್ಕಾಗಿ ಪ್ಲ್ಯಾನಾಗಿ ಮಾಡಿರ್ತಕ್ಕಂಥದ್ದು. ಸುತ್ತ ಫೆನ್ಸಿಂಗ್ ಮಾಡಿಕೊಂಡು ಅದು ಬಸ್ತಾಗಿದೆ. ಜನರಲ್ಲು ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಸೊ ಒಂದು ದೊಡ್ಡ ಕೃಷಿ ಹೊಂಡ ಇದೆ. ಸಫಿಷಿಯೆಂಟ್ ವಾಟರ್ ಇದು. ಎಂಟೈರ್ ಲ್ಯಾಂಡ್ ಈ ಥರ ಪೈಪ್ಲೈನ್ ಮಾಡ್ಕೊಂಡ್ರೆ, ಗ್ರೇಟ್ ವಾಲ್ ಆನ್ ಮಾಡಿದ್ರೆ ಎಲ್ಲ ಕಡೆ ಎಲ್ಲೆಲ್ಲಿ ನೀರು ಹೋಗಬೇಕು ಅಲ್ಲಿ ನೀರು ಸರಾಗಿ ಹೋಗುತ್ತೆ. ಇದು ಕೃಷಿ ಹೊಂಡ. ಇದೆಲ್ಲ ಗುಹಾ ಸೆಕ್ಷನ್ನು. ಸೀಬೆಹಣ್ಣು ಇದು ಬಂದು ಥೈಲ್ಯಾಂಡ್ ವೈಟ್ ಡೈಮಂಡ್, ಇದು ರೆಡ್ ಡೈಮಂಡು. ಇದು ಬಂದು ಕೃಷಿ ಹೊಂಡ. ನೀರು ಸಫಿಷಿಯೆಂಟ್ ಆಗಿದೆ. ಅಂದರೆ ಇದು ವಿಸ್ತೀರ್ಣ ಬಂದು 1 ಎಕರೆ 27 ಗುಂಟೆ. ಇಲ್ಲಿ ಸಿಗೋ ನೀರು ಕನಿಷ್ಠ 5 ಎಕರೆಗೆ ಪೂರೈಸ್ತಕ್ಕಂಥ ವ್ಯವಸ್ಥೆಯನ್ನು ಈ ಒಂದು ಬೋರ್ವೆಲ್ ಹೊಂದಿದೆ. ಚೆನ್ನಾಗಿದೆ ನೋಡಿ. ಫೋರ್ಸ್ ತಾವು ನೋಡ್ಬೋದು. ಈಗ ಎಷ್ಟು ಫೋರ್ಸಾಗಿ ಬರ್ತದೆ ನೋಡಿ. ಈ ಥರ ಫೋರ್ಸಲ್ಲಿ ಬರ್ತಕ್ಕಂಥ ನೀರಿನ ವ್ಯವಸ್ಥೆಯಿಂದ ಕನಿಷ್ಠ ಪಕ್ಷ 5 ಎಕರೆಗೆ ಪೂರೈಸ್ಬೋದು. ಅಷ್ಟು ಫೋರ್ಸಾಗಿ ಬರ್ತಾಯಿದೆ.
ನೀರು ಚೆನ್ನಾಗಿದೆ, ನೀರಿಗೇನು ಸಮಸ್ಯೆ ಇಲ್ಲ. ಅದು ಬೋರ್ವೆಲ್ ಅದು. ಇಲ್ಲಿಂದ ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಮುಖಾಂತರ, ಪೈಪ್ಲೈನ್ ಮುಖಾಂತರ ಸರಾಗವಾಗಿ ನೀರು ಹೋಗುತ್ತೆ. ಸೊ ಎಂಟೈರ್ ಲ್ಯಾಂಡು ಹದ್ದುಬಸ್ತು ಮಾಡ್ಕೊಂಡು ಸುತ್ತ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ತರಾವರಿ ಕಮರ್ಷಿಯಲ್ ಗಿಡಗಳು ಕಾಣ್ಬೋದು. ಮುಂದಿನ ದಿನಗಳಲ್ಲಿ ಇದು ಫ್ಯೂಚರ್ನಲ್ಲಿ ಒಂದು ದೊಡ್ಡ ಅಸೆಟ್ಸ್ ಆಗುತ್ತೆ. ಈ ಥರ ರೆಡ್ ಸೀಬೆಹಣ್ಣು, ರೆಡ್ ಡೈಮಂಡು, ಈ ಥರದ್ದು 550 ಇದೆ. ಸದ್ಯಕ್ಕೆ ಏಲಕ್ಕಿ ಬಾಳೆ ಹಾಕ್ಕೊಂಡಿದ್ದಾರೆ. ಅದು ಕೂಡ ಇನ್ನೊಂದು 3-4 ಮಂತ್ಸ್ಗೆ ಇದು ಹಾರ್ವೆಸ್ಟಿಂಗ್ ಬರುತ್ತೆ. ಅದು ಅವ್ರು ತೊಗೊಳ್ತಾರೆ. ಅದು ಬಾಳೆ ಬಿಟ್ಟು ಮಿಕ್ಕಿದೆಲ್ಲ ಪರ್ಮನೆಂಟ್ ಲಾಂಗ್ ಕ್ರಾಪ್ಸ್ ಎಲ್ಲ ಬಿಡ್ತಾರೆ. ಸಮಸ್ಯೆ ಏನಿಲ್ಲ, ಕ್ಲಿಯರ್ ಡಾಕ್ಯುಮೆಂಟ್ ಇದೆ. ಜನರಲ್ಲು ಪರ್ಚೇಸಿಂಗ್ ಪ್ರಾಪರ್ಟಿ. ಇದು ಹಲಸು, ಜಾಕ್ ಫ್ರೂಟ್ ಇದು. ಸೊ ರೋಡ್ ಆಕ್ಸೆಸ್ ಇರ್ಬೋದು, ಮತ್ತು ವಾಟ್ರ್ ಸೋರ್ಸು, ಪವರು, ಡಾಕ್ಯುಮೆಂಟ್ ವೈಸ್ ಎಲ್ಲ ರೀತಿ ಅನುಕೂಲ ಆಗಿರ್ತಕ್ಕಂಥ ಈ ಲ್ಯಾಂಡು 1 ಎಕರೆ 27 ಗುಂಟೆ. ಆಸಕ್ತಿದಾಯಕರು ತಕ್ಷಣ ಕಾಲ್ ಮಾಡಿದ್ರೆ ಈ ಪ್ರಾಪರ್ಟಿ ನಿಮ್ಮದಾಗುತ್ತೆ. ಕಾಲ್ ಮಾಡಿ. ಮತ್ತು ಈ ಲ್ಯಾಂಡಲ್ಲಿ ಇರ್ತಕ್ಕಂಥ ಎಲ್ಲ ಕಮರ್ಷಿಯಲ್ ಕ್ರಾಪ್ಸನ್ನು ತಾವು ಚೆಕ್ ಮಾಡ್ಕೊಳ್ಳೋದಾದರೆ, ನಂಬರ್ ಆಫ್ ಟ್ರೀಸು, ನಂಬರ್ ಆಫ್ ಏನು ವೆರೈಟಿ ಇದೆ ಅದೆಲ್ಲ ಚೆಕ್ ಮಾಡ್ಕೋಬೇಕಾದ್ರೆ ಯೂಟ್ಯೂಬಲ್ಲಿ ಬರ್ತಕ್ಕಂತಹ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅದರೆಲ್ಲ ಮಾಹಿತಿ ಇರುತ್ತೆ, ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು.